ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್. ಹೌ ಟು ಇಂಪೋರ್ಟ್ ಸ್ಟೂಡೆಂಟ್ಸ್ ಇನ್ ಯುಡೇಸ್ ಪ್ಲಸ್. ಯುಡೇಸ್ ನಲ್ಲಿ ಬೇರೆ ಶಾಲೆಯ ವಿದ್ಯಾರ್ಥಿಗಳನ್ನ ಹೇಗೆ ಅಡ್ಮಿಷನ್ ಮಾಡಿಕೊಳ್ಳುವ ವಿಧಾನವನ್ನ ಈಗ ನೋಡ್ಕೊಂಡು ಬರೋಣ. ಮೊದಲು ನಾವು ಗೂಗಲ್ ನಲ್ಲಿ ಯುಡೇಸ್ ಪ್ಲಸ್ ಅಂತ ಟೈಪ್ ಮಾಡಿದ್ರೆ ಯುಡೇಸ್ ಪ್ಲಸ್ ಅಲ್ಲಿ ಈ ಒಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಬಲಭಾಗದಲ್ಲಿ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಟ್ ಸ್ಟೇಟ್ ಫಾರ್ ಲಾಗಿನ್, ನಮ್ಮ ರಾಜ್ಯವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಕರ್ನಾಟಕ. ಅಂಡ್ ದೆನ್ ಈ ಒಂದು ಪಾಪ್ಅಪ್ ಓಪನ್ ಆಗುತ್ತೆ, 4 ಲಾಗಿನ್ ಪಾಪ್ಅಪ್ಗಳು. ಕೊನೆಯದಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅದನ್ನ ಓಪನ್ ಮಾಡ್ಕೊಂಡು ಯುಡೇಸ್ ಪ್ಲಸ್ ನ ಹೋಮ್ ಪೇಜ್ ಓಪನ್ ಆಗುತ್ತೆ. ನಮ್ಮ ಶಾಲೆ ಹೆಸರು ಯೂಸರ್ ನೇಮ್ ಅಲ್ಲಿ ಇರುತ್ತೆ. ಇಲ್ಲಿ 2026-27 ಅಂತ ಇರುತ್ತೆ. ಸೊ ಇದನ್ನ ಓಪನ್ ಮಾಡಿದ ತಕ್ಷಣ ನಮ್ಮ ಶಾಲೆಯ ಮಾಹಿತಿಗಳ ಪಾಪ್ಅಪ್ ಓಪನ್ ಆಗುತ್ತೆ. ಅದನ್ನ ಕ್ಲೋಸ್ ಬಟನ್ ಕೊಡಿ. ಈ ಎಡಭಾಗದಲ್ಲಿ ಇರ್ತಕ್ಕಂತಹ ಪಾಪ್ಅಪ್ಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅನ್ನ ಕ್ಲಿಕ್ ಮಾಡಿ ಅದರಲ್ಲಿ ಎರಡನೇದು ಇಂಪೋರ್ಟ್ ಮಾಡ್ಯೂಲ್ ನಾವು ಕ್ಲಿಕ್ ಮಾಡಿದ್ರೆ ಕೆಳಗಡೆ ವಿತ್ ಇನ್ ಸ್ಟೇಟ್ ಮತ್ತು ಔಟ್ಸೈಡ್ ಸ್ಟೇಟ್ ಅಂತ ಹೇಳಿ ಎರಡು ಇಂಪೋರ್ಟ್ ಆಪ್ಷನ್ ಓಪನ್ ಆಗುತ್ತೆ. ಮೊದಲನೇದಾಗಿ ನಾವು ಇಂಪೋರ್ಟ್ ವಿತ್ ಇನ್ ಸ್ಟೇಟ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಈ ಭಾಗದಲ್ಲಿ ಇಂಪೋರ್ಟ್ ಸ್ಟೂಡೆಂಟ್ ಫಾರ್ 2026-27 ಓಪನ್ ಆಗುತ್ತೆ. ನಾವು ಪೆನ್ ನಂಬರ್ ಹಾಕೋದ್ರ ಮೂಲಕ ನಾವು ಆ ಒಂದು ವಿದ್ಯಾರ್ಥಿಯನ್ನ ಸರ್ಚ್ ಮಾಡಬಹುದು. ಅಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಲ್ಲಿ ಕ್ಲಿಕ್ ಮಾಡಿ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಹಾಕಿದ್ರೆ ಗೋ ಅಂತ ಕೊಡಬೇಕು. ಇಲ್ಲಿ ಡ್ರಾಪ್ ಬಾಕ್ಸ್ ಅಲ್ಲಿ ಇರ್ತಕ್ಕಂತಹ ಇಂಪೋರ್ಟ್ ಮಾಡಿಕೊಳ್ಳುವಂತ ಎಲ್ಲಾ ವಿದ್ಯಾರ್ಥಿಗಳ ಲಿಸ್ಟ್ ಇರುತ್ತೆ, ಮತ್ತೆ ಎಲ್ಲಾ ವಿವರಗಳಿರುತ್ತೆ. ಮಗುವಿನ ಹೆಸರು, ಜೆಂಡರ್, ಡೇಟ್ ಆಫ್ ಬರ್ತ್, ಪೆನ್ ನಂಬರ್ ಎಲ್ಲ ಇರುತ್ತೆ. ಸೊ ಈ ಎಲ್ಲಾ ಮಾಹಿತಿಯನ್ನು ನಾವು ಪರಿಶೀಲನೆ ಮಾಡಿ ಸ್ಯಾಟ್ಸ್ ನಲ್ಲಿ ನಮ್ಮ ಶಾಲೆಗೆ ಸ್ಯಾಟ್ಸ್ ಟಿಸಿ ಮೂಲಕ ನಮ್ಮ ಶಾಲೆಗೆ ದಾಖಲಾಗಿರ್ತಕ್ಕಂತಹ ಹಾಗೆ ಇಲ್ಲಿ ಪ್ರಿವಿಯಸ್ ಸ್ಕೂಲಿಂಗ್ ಡೀಟೇಲ್ಸ್ ಕೂಡ ಸಿಗುತ್ತೆ. ಹಿಂದಿನ ವರ್ಷದಲ್ಲಿ ಮಗು ಯಾವ ತರಗತಿಯನ್ನು ಓದ್ತಾ ಇತ್ತು, ಯಾವ ಶಾಲೆಯಿಂದ ಆ ಮಗುವಿನ ಟಿಸಿ ಬಂದಿದೆ ಅಂತೇಳಿ ಈ ಎಲ್ಲ ಮಾಹಿತಿಗಳನ್ನು ನಾವು ಯುಡೇಸ್ ಕೋಡು ಮತ್ತೆ ಎಲ್ಲ ಚೆಕ್ ಮಾಡಬೇಕು. ಕೆಳಭಾಗದಲ್ಲಿ ಇಂಪೋರ್ಟ್ 2026-27 ಇರುತ್ತೆ. ಇಂಪೋರ್ಟ್ ಕ್ಲಾಸ್ ಅಂದ್ರೆ ಯಾವ ತರಗತಿಗೆ ಮಗು ದಾಖಲಾಗಬೇಕು ಮತ್ತೆ ಮಗುವಿನ ದಾಖಲಾತಿ ದಿನಾಂಕ. ಇಲ್ಲಿ ಸೆಕ್ಷನ್ ಎ ಕೊಡಿ. ಹಾಗೆ ದಾಖಲಾತಿ ದಿನಾಂಕವನ್ನ ಡೇಟ್ ಆಫ್ ಅಡ್ಮಿಷನ್ ಹಾಕಿ. ಡೇಟ್ ಆಫ್ ಬರ್ತ್ ಅಲ್ಲ, ಆ ಮಗು ನಮ್ಮ ಶಾಲೆಗೆ ಎಷ್ಟನೇ ಯಾವ ದಿನಾಂಕಕ್ಕೆ ಅಡ್ಮಿಟ್ ಆಗಿದೆ ಅಂತೇಳಿ ಅದನ್ನ ಹಾಕಿ ನಾವು ಕೆಳಭಾಗದಲ್ಲಿ ಇರ್ತಕ್ಕಂಥ ಇಂಪೋರ್ಟ್ ಈ ಬಟನ್ ಅನ್ನ ಕ್ಲಿಕ್ ಮಾಡಿದ್ರೆ ಸೊ ಆರ್ ಯು ಶ್ಯೂರ್ ಯು ವಾಂಟ್ ಟು ಇಂಪೋರ್ಟ್ ದ ಸ್ಟೂಡೆಂಟ್ ಅಂತ ಕೇಳಿ ಮಗುವಿನ ಹೆಸರು ಮತ್ತೆ ಪ್ರೀವಿಯಸ್ ಕ್ಲಾಸು, ಈಗ ಯಾವ ತರಗತಿಗೆ ದಾಖಲಾಗುತ್ತೆ ಮತ್ತೆ ಎಲ್ಲಾ ಮಾಹಿತಿಗಳು ಡಿಸ್ಪ್ಲೇ ಆಗುತ್ತೆ. ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ ಬರುತ್ತೆ. ಈ ರೀತಿಯಾಗಿ ಬೇರೆ ಶಾಲೆಯ ವಿದ್ಯಾರ್ಥಿಗಳನ್ನ ನಾವು ನಮ್ಮ ಶಾಲೆಗೆ ಇಂಪೋರ್ಟ್ ಮಾಡ್ಕೋಬೇಕು ಯುಡೇಸ್ ನಲ್ಲಿ ಅಡ್ಮಿಷನ್. ಅಕಸ್ಮಾತ್ ಪೆನ್ ನಂಬರ್ ಇಲ್ಲದೆ ಇದ್ರೆ ನಾವು ಡ್ರಾಪ್ ಬಾಕ್ಸ್ ಅಥವಾ ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆ ಒಂದು ಯಾವ ಶಾಲೆಯಿಂದ ಟಿಸಿ ಬಂದಿದೆ ಆ ಶಾಲೆಯ ಯುಡೇಸ್ ಕೋಡ್ ಅನ್ನ ಎಂಟ್ರಿ ಮಾಡೋದ್ರ ಮೂಲಕ ಸರ್ಚ್ ಕೊಡಬಹುದು. ಅಥವಾ ಬಲಭಾಗದಲ್ಲಿ ರಾಜ್ಯ, ಜಿಲ್ಲೆ ಆ ಮೂಲಕ ಕೂಡ ನಾವು ವಿದ್ಯಾರ್ಥಿಯ ಮಾಹಿತಿಯನ್ನ ಹುಡುಕಬಹುದು. ಇಲ್ಲಿ ಸ್ಕೂಲ್ ನಲ್ಲಿ ಆ ಶಾಲೆಯ ಹೆಸರನ್ನ ಟೈಪ್ ಮಾಡಿದ್ರೆ ಯುಡೇಸ್ ಕೋಡ್ ಜೊತೆಗೆ ಆ ಶಾಲೆ ಹೆಸರು ಬರುತ್ತೆ. ಸರ್ಚ್ ಅನ್ನ ಕೊಟ್ರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಆ ಶಾಲೆಯಿಂದ ಔಟ್ ಆಗಿರ್ತಕ್ಕಂಥ ಅಂದ್ರೆ ಟಿಸಿಯನ್ನ ಪಡೆದು ಹೋಗಿರ್ತಕ್ಕಂತಹ ಎಲ್ಲಾ ವಿದ್ಯಾರ್ಥಿಗಳ ಮಾಹಿತಿ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ನಾವು ಎಲ್ಲಾ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡ್ಕೊಳ್ಬಾರ್ದು. ನಮ್ಮ ಶಾಲೆಗೆ ಯಾವ ವಿದ್ಯಾರ್ಥಿಯ ಟಿಸಿ ಬಂದಿದೆ ಆ ವಿದ್ಯಾರ್ಥಿಯನ್ನ ಮಾತ್ರ ನಾವು ಇಂಪೋರ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಎರಡು ರೀತಿಯಲ್ಲಿ ನಾವು ಯುಡೇಸ್ ನಲ್ಲಿ ಬೇರೆ ಶಾಲೆಯ ವಿದ್ಯಾರ್ಥಿಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. वीडियोस बनाने हैं, फिल्मोरा है ना।